ಅದ್ರ ಬಗ್ಗೆ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ಕ್ರಮ ಆಗಬೇಕಂತ. ಸೊ ಅದು ನೋಡೋಣ ಏನಾಗುತ್ತೆ ಅಂತ. ಕ್ರಮ ಕಾಂಗ್ರೆಸ್ ಪಕ್ಷ ಇದನ್ನು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ. CM ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕಂತ ಸರ್ಕಾರದ ನಿಲುವು ಅಷ್ಟೇ. ಯಾರೂ ಇಲ್ಲ, ಅದಾಗಬಾರ್ದಿತ್ತು. ಸೊ ಈಗಾಗಲೇ ಅದಕ್ಕೆ ಭಾಳ ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ CM ಅವರು. ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು. ಅವರೇ ಭಾಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ, ಬೇಡ ಅವರಿಗೆ ಪಶ್ಚಾತ್ತಾಪ ಪಡಲಿ ಸ್ವಂತಕ್ಕೆ ಅಂತ CG ಅವರು ಹೇಳಿದ್ದಾರೆ. ಹೀಗಾಗಿ ಅದು ಯಾವುದೇ ರೀತಿ ಅವ್ರ ಮ್ಯಾಗ ಕ್ರಮ ಆಗಿಲ್ಲ. ಅವರು ಕೂಡ ಮುಂದಿನ ಆಕ್ಷನ್ ಆಗಿಲ್ಲ ಪೊಲೀಸರಿಂದ. ಅಧಿಕಾರ ಹಂಚಿಕೆ ಗೊಂದಲ ನಿವಾರಣೆ ಆಗಬೇಕು ಅಂತ ಅವ್ರನ್ನೇ ಕೇಳಬೇಕಲ್ಲ ನೀವು. ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಅದಕ್ಕೆ ಇದನ್ನು ಹೇಳಿದ್ದೀನಿ, ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ CM ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಶಿವಕುಮಾರ್ ಕೂಡ ಇದ್ದಾರೆ ಸರ್ ರೇಸಲ್ಲಿ. ನೋಡಿ, ಅದನ್ನೇ ಹೇಳಿದ್ವಿ ನಾವು. ಹೈಕಮಾಂಡ್ ಅದನ್ನು ಇತ್ಯರ್ಥ ಮಾಡಬೇಕು, ಬಗೆಹರಿಸ್ಬೇಕಂತ ಹೇಳಿದ್ವಿ. ನೋಡೋಣ, ಹೈಕಮಾಂಡ್ ವೇಟ್ ಮಾಡೋಣ. ಹೇಳಿ ಏನಿಲ್ಲ, ನಿನ್ನೆ ಭಾಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ. ಭಾಳ ಸ್ಪಷ್ಟ, ಇಲ್ಲಿವರೆಗೆ ಗೊಂದಲ ಇತ್ತು. ಅವ್ರು ಬರೆದವ್ರೆ ಸ್ವಾಗತ ಇದೆ, ಆದರೆ ಎಲ್ಲ ಅಲ್ಲಿರುವಂಥ ಮೀಸಲಾತಿಯನ್ನು ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ. CM ಅವರು ಒಪ್ಕೊಂಡಿದ್ದಾರೆ, ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದು ಇನ್ನೂ ಭಾಳ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ ಅದು. ಇಲ್ಲ ಅದು ನಮ್ಮ ವ್ಯಾಪ್ತಿಗಿಲ್ಲ, ಅದು ಮಾಡೋಣ ಅಷ್ಟೇ. ಅವ್ರಿಗೆ ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ನಲ್ಲಿ ಅವ್ರಿಗೂ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇನಾರ ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ಸರಿಯಾದ ಪ್ರಯತ್ನ ಮಾಡ್ತೀವಿ. ಅಭಿವೃದ್ಧಿ ಈಗಾಗಲೇ ಮೇಡಮ್ ಅವರು ಒಂದು ವರ್ಷ ಹಿಂದೆ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಇದು ಭಾಳ ಅವಶ್ಯಕತೆ ಇದೆ, ಅತ್ಯಂತ ಮಹತ್ವ ಇದೆ ಅಂತ. ನಾವು ಕೊಟ್ಟಿದ್ದೀವಿ. ಇಲ್ಲಿ ಬಂದು ನೋಡಿದ್ಮ್ಯಾಗ ನನಗೆ ಕೂಡ ಇನ್ನೂ ಭಾಳ ಆಶ್ಚರ್ಯ ಆಗಿತ್ತು. ಮುಂಚೆನೇ ಕೊಡಬೇಕಾಗಿತ್ತು. ಸೊ ಒಂದು ಒಳ್ಳೆ ಕೆಲಸ ಆಗಿದೆ, ಮುಂದೆ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.